ಇನ್ನು ರೇಪ್ ಕೇಸ್ನಲ್ಲಿ ಶಾಸಕ ಮುನಿರತ್ನಗೆ ಮತ್ತಷ್ಟು ಕಂಟಕ. ಮುನಿರತ್ನರನ್ನ ವಶಕ್ಕೆ ಪಡೆಯಲಿರುವ ಎಸ್ಐಟಿ ಟೀಮ್ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆಯಲು ಕೋರ್ಟ್ಗೆ ಎಸ್ಐಟಿ ತಂಡ ಆಗಮಿಸಿದೆ. ಮುನಿರತ್ನ ವಿರುದ್ಧದ ಪ್ರಕರಣಗಳ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ಸರ್ಕಾರ. ಈಗಾಗಲೇ ಅವರ ವಿರುದ್ಧ ಇರತಕ್ಕಂತಹ 3 ಕೇಸ್ಗಳನ್ನು ಎಸ್ಐಟಿಗೆ ವರ್ಗಾಯಿಸಿ ಅವರು ಇದನ್ನ ಸಂಪೂರ್ಣ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ತೀರ್ಮಾನ ಹಿನ್ನೆಲೆಯಲ್ಲಿ ಎಸ್ಐಟಿಗೆ ವರ್ಗಾಯಿಸಿದೆ. ಹೀಗಾಗಿ ಬಾಡಿ ವಾರೆಂಟ್ ಅನ್ನ ಪಡ್ಕೊಳ್ಳೋ ಮೂಲಕವಾಗಿ ಹೆಚ್ಚಿನ ವಿಚಾರಣೆ ನಡೆಸೋ ಸಲುವಾಗಿ ಕೋರ್ಟ್ಗೆ ಆಗಮಿಸಿದೆ ಎಸ್ಐಟಿ ಅಧಿಕಾರಿಗಳ ತಂಡ. ಕೋರ್ಟ್ನಲ್ಲಿ ಅನುಮತಿ ಪಡೆದ ನಂತರದಲ್ಲಿ ಈ ಕೇಸ್ನಲ್ಲಿ ಮತ್ತಷ್ಟು ವಿಚಾರಣೆಯನ್ನ ನಡೆಸೋ ಸಲುವಾಗಿ ಪೊಲೀಸರು ಮುಂದಾಗ್ತಾರೆ. ಈಗ ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ಪೊಲೀಸರು 3 ಪ್ರತ್ಯೇಕ ಕೇಸ್ಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕೇಸ್ನಲ್ಲಿ ವಾರೆಂಟ್ ಕೂಡ ಜಾಮೀನು ಕೂಡ ಪಡ್ಕೊಂಡಾಗಿದೆ. ಆದರೆ ಮತ್ತೊಂದು ಕೇಸ್ನಲ್ಲಿ ಅವರು ಜೈಲಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಐಟಿ ಟೀಮ್ ಮತ್ತೊಂದು ತನಿಖಾ ತಂಡವನ್ನು ರಚನೆ ಮಾಡಿದೆ ಸರ್ಕಾರ. ನಾವು ವಿಚಾರಣೆ ನಡೆಸಬೇಕು, ನಮಗೆ ಬಾಡಿ ವಾರೆಂಟ್ ಮೂಲಕ ಆರೋಪಿಯನ್ನ ಕೊಡಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಕೋರ್ಟ್ ಇದಕ್ಕೆ ಯಾವ ರೀತಿಯಾಗಿ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಈ ಮೂಲಕವಾಗಿ ಶಾಸಕ ಮುನಿರತ್ನ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಬಹುದಾದಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ರೇಪ್ ಕೇಸ್ನ ಹಿನ್ನೆಲೆಯಲ್ಲಿ ಜಾಮೀನು ಸಿಕ್ಕ ನಂತರದಲ್ಲೂ ಕೂಡ ಮಗದೊಂದು ಕೇಸ್ನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇರಿಸಲಾಯಿತು. ಈಗ ಹೆಚ್ಚಿನ ವಿಚಾರಣೆ ಆಗಬೇಕು ಈ ಕೇಸ್ನಲ್ಲಿ. 3 ಕೇಸ್ಗಳು ಅವರ ವಿರುದ್ಧ ಇರೋದ್ರಿಂದ ಸಮಗ್ರ ತನಿಖೆ ಆಗಬೇಕು ಅಂತ ಎಸ್ಐಟಿ ರಚನೆ ಮಾಡಿದೆ ಸರ್ಕಾರ.